ಕೂದಲಿನ ಆರೈಕೆಗೆ ಸರಳ ನೈಸರ್ಗಿಕ ವಿಧಾನ ಬೇಕೇ? ಹಾಗಿದ್ದರೆ ರೋಸ್ಮೆರಿ ಆಯಿಲನ್ನು ಒಮ್ಮೆ ಖಂಡಿತ ಪ್ರಯತ್ನಿಸಿ. ಕೂದಲು ಉದುರುವ ಸಮಸ್ಯೆಗೆ ಇದು ತುಂಬ ಉಪಯೋಗಕರವಾದ ಎಣ್ಣೆ. ರೋಸ್ಮೆರಿ ಆಯಿಲ್ ತನ್ನ ಸುಗಂಧ ಮತ್ತು ಕೂದಲಿನ ಆರೈಕೆಗೆ ತುಂಬ ಪ್ರಸಿದ್ಧವಾಗಿದೆ. ಹಾಗಾದರೆ ಬನ್ನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಮನೆಯಲ್ಲೇ ಸುಲಭವಾಗಿ ಹೇಗೆ ರೋಸ್ಮೆರಿ ಆಯಿಲನ್ನು ಮಾಡ್ಬೋದು ಅಂತ. ಹಾಯ್ ಆಲ್, ದಿಸ್ ಇಸ್ ಸಂಧ್ಯಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾವು ಮಾಡ್ತಾ ಇರೋದು ಹೇರ್ ಆಯಿಲು, ರೋಸ್ಮೆರಿ ಹೇರ್ ಆಯಿಲ್ ಮಾಡ್ತಾ ಇದ್ದೀವಿ. ತುಂಬ ಸುಲಭದಲ್ಲಿ ಮಾಡ್ಕೋಬೋದು. ನೀವೇನಾದರೂ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ನನ್ನ ಈ ಆಯಿಲ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮೊದಲಿಗೆ ನಾನು ಒಂದು ಬಾಣಲೆಗೆ ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ. ಒಂದು 2 ಕಪ್ಪಷ್ಟು ಕೊಬ್ಬರಿ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇವೆ. ಇವೆಲ್ಲವೂ ರೆಸಿಪಿ ಮಾಡ್ತಾ ಇರೋದು ನಮ್ಮಮ್ಮ. ಇದು ನಾನು ಊರಿಂದ ಶೂಟ್ ಮಾಡಿರುವಂತಹ ರೆಸಿಪಿ. ನಾನು ಮುಂಚೆನೇ ಹೇಳಿದ್ದೆ ಮಧ್ಯಕ್ಕೆ ನಾನು ನೇಟಿವ್ ಪ್ಲೇಸಿಂದ ಮಾಡಿರುವಂತಹ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ ಅಂತ. ಇದು ನಮ್ಮಮ್ಮ ಮಾಡಿರುವಂತಹ ರೆಸಿಪಿ. ಮೊದಲಿಗೆ ಎಣ್ಣೆ ಕಾದ ನಂತರ ನಾವಿಲ್ಲಿ ಒಂದು 5 ರಿಂದ 10 ಲವಂಗವನ್ನು ಹಾಕ್ಕೊಂಡಿದ್ದೇವೆ. ಲವಂಗ ಹಾಕಿದ ತಕ್ಷಣ ಇಲ್ಲಿ ನಾನು ರೋಸ್ಮೇರಿಯನ್ನು ಏನು ಕಟ್ ಮಾಡ್ಕೊಂಡಿದ್ದೀವಿ ಆ ರೋಸ್ಮೇರಿ ಲೀಫನ್ನು ಇಲ್ಲಿ ಸಮೇತ ಹಾಕ್ತಾ ಇದ್ದೇನೆ. ಇದು ಫ್ರೆಶ್ ಲೀವ್ಸ್ ಆದರೂ ಆಗುತ್ತೆ, ಡ್ರೈಡ್ ರೋಸ್ಮೇರಿ ಲೀವ್ಸ್ ಆದರೂ ಆಗುತ್ತೆ. ರೋಸ್ಮೇರಿ ಪ್ಲ್ಯಾಂಟ್ ಇವಾಗ ಆರಾಮಾಗಿ ನರ್ಸರಿಗಳಲ್ಲಿ ಅವೈಲೇಬಲ್ ಇದೆ. ಅದನ್ನು ಇವಾಗ ಇದಕ್ಕೆ ಹಾಕ್ಕೋತಾ ಇದ್ದೀವಿ. ಒಂದು 4-5 ಕಡ್ಡಿ ಅದರದ್ದು ಹಾಕ್ಕೊಂಡಿದ್ದೇನೆ. ಒಂದು 2 ಗುಲಾಬಿ ಹೂವಿನ ದಳವನ್ನು ತೆಗೆದುಬಿಟ್ಟು ಇದನ್ನು ಹಾಕ್ತಾ ಇದ್ದೇವೆ. ಒಂದು 10 ಲವಂಗವನ್ನು ಹಾಕ್ಕೊಂಡಿದ್ದೇವೆ. ಒಂದು 5-6 ಕಡ್ಡಿ ರೋಸ್ಮೇರಿಯನ್ನು ಹಾಕ್ಕೊಂಡಿದ್ದೇವೆ. ಫ್ರೆಶ್ ಆಗಿರ್ಬೋದು ಅಥವಾ ಡ್ರೈಡ್ ಆಗಿರ್ಬೋದು. ಅದರ ಜೊತೆಗೆ 2 ಗುಲಾಬಿ ಹೂವಿನ ದಳಗಳನ್ನು ಕೂಡ ಹಾಕ್ತಾ ಇದ್ದೇವೆ. ಇವೆಲ್ಲವನ್ನು ಹಾಕಿ ನೋಡಿ, ಇಷ್ಟು ಅದು ಕ್ರಿಸ್ಪ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಬೇಕು. ರೋಸ್ಮೆರಿ ಆಯಿಲ್ ಫ್ರೇಗ್ರೆನ್ಸ್ ಅದು ಮನೆ ತುಂಬ ಹರಡ್ತಾ ಇದೆ. ಹೊರಗಡೆ ಸ್ಟೋರ್ ಬಾಟ್ ರೋಸ್ಮೆರಿ ಆಯಿಲ್ ತುಂಬ ಎಕ್ಸ್ಪೆನ್ಸಿವ್ ಕೂಡ, ಮತ್ತು ಅದು ಕೆಮಿಕಲ್ ಫ್ರೀ ಅಂತೂ ಇರೋದಿಲ್ಲ. ನಾವು ಅದಕ್ಕೋಸ್ಕರ ಮನೆಯಲ್ಲೇ ಇದನ್ನು ಆರಾಮವಾಗಿ ಸೂಪರಾಗಿ ಮಾಡ್ಕೋಬೋದು. ವೆರಿ ಈಸಿ ಟು ಮೇಕ್ ಆಲ್ಸೋ. ಸೊ ಖಂಡಿತ ಇದನ್ನು ಒಮ್ಮೆ ಟ್ರೈ ಮಾಡಿ. ಎಷ್ಟು ಕ್ರಿಸ್ಪಾಗಿ ಬಂದಿದೆ. ಇದನ್ನು ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಒಂದು 10 ರಿಂದ 15 ನಿಮಿಷ ಹಿಡಿತು. ಇದು ಇವಾಗ ಫುಲ್ಲಿ ಕೋಲ್ಡ್ ಆಗಿಬಿಟ್ಟಿದೆ, ನಾರ್ಮಲ್ ಟೆಂಪ್ರೇಚರ್ಗೆ ಬಂದಿದೆ. ಆವಾಗ ನಾವು ಇದನ್ನು ಸ್ಟ್ರೈನ್ ಮಾಡ್ಕೋಬೇಕಾಗುತ್ತೆ. ಒಂದು ಕ್ಲೀನ್ ಜಾರ್ ತೊಗೊಂಡಿದ್ದೀನಿ, ಗ್ಲಾಸ್ ಜಾರು. ಅದರಲ್ಲಿ ಒಂದು ಮೇಲೆ ಬಟ್ಟೆ ಇಟ್ಬಿಟ್ಟು ಈ ರೀತಿಯಾಗಿ ಸ್ಟ್ರೈನ್ ಮಾಡ್ಕೋಬೇಕಾಗತ್ತೆ. ಈ ಆಯಿಲು ಹೇರ್ ಫಾಲ್ಗೆ ತುಂಬ ಒಳ್ಳೆಯದು. ಹೇರ್ ಫಾಲ್ ಆಗೋದನ್ನು ನಿಲ್ಲಿಸಿಬಿಟ್ಟು ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ರೋಸ್ಮೆರಿ ಹೇರ್ ಆಯಿಲ್ ಕ್ಲಿನಿಕಲಿ ಪ್ರೂವನ್ ಆಗಿದೆ ಫಾರ್ ಬೆಸ್ಟ್ ಹೇರ್ ಆಯಿಲ್ ಫಾರ್ ಹೇರ್ ಫಾಲ್. ಸೊ ಇದು ಈಸಿಯಾಗಿ ಮಾಡೋದ್ರಿಂದ ಖಂಡಿತ ಇದನ್ನು ನೀವು ಟ್ರೈ ಮಾಡ್ತೀರಾ ಅಂತ ನಾನು ಅಂದ್ಕೋತೀನಿ. ಇವಾಗ ನೋಡಿ, ಸ್ಟ್ರೈನ್ ಎಲ್ಲ ಮಾಡಾಗಿದೆ. ಇವಾಗ ಫುಲ್ ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ. ಬಟ್ಟೆಯಿಂದ ಸ್ಟ್ರೈನ್ ಮಾಡಿದರೆ ಚೆನ್ನಾಗಿ ಪೂರ್ತಿಯಾಗಿ ಬರುತ್ತೆ. ಸ್ಟ್ರೈನರ್ ಯೂಸ್ ಮಾಡೋಕ್ಕಿಂತ ಮಸ್ಲಿನ್ ಕ್ಲಾತ್ ತಗೊಂಡು ಸ್ಟ್ರೈನ್ ಮಾಡ್ಕೊಳ್ಳೋದು ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿ, ತುಂಬ ಚೆನ್ನಾಗಿ ಬಂತು ಈ ಹೇರ್ ಆಯಿಲು. ಫುಲ್ಲು ಮನೆ ಘಮ ಅಂತ ಇದೆ. ನನ್ನ ಈ ಹೇರ್ ಆಯಿಲ್ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಬರಿಬೇಡಿ. ಮತ್ತೇನಾದರೂ ಕ್ವಶನ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ. ಹಾಗಾದರೆ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಮತ್ತಷ್ಟು ಹೇರ್ ಕೇರ್ ರೆಸಿಪಿಯೊಂದಿಗೆ, ಮತ್ತಷ್ಟು ವಿಷಯಗಳೊಂದಿಗೆ. ಅಲ್ಲಿಯವರೆಗೂ ಹೆಲ್ದಿಯಾಗಿರಿ, ಖುಷಿಯಾಗಿರಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಾಯ್.